ಇವರು ಅದನ್ನು ಕೇಂದ್ರದ ಅಕ್ಕಿನೂ ತಗೋತಾ ಇಲ್ಲ. ಮತ್ತು ಮೊನ್ನೆ ನಡೆದಂಥ 5ನೇ ತಾರೀಕು ನಡೆದಂಥ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ದಿನಸಿ ಕಿಟ್ ಕೊಡೋದು ಅಂದರೆ ತೊಗರಿ, ಸಕ್ಕರೆ, ಉಪ್ಪು, ಆಯಿಲು ಇದು 170 ರೂಪಾಯಿಗೆ ಏನು ಬರ್ತದೆ ಅದನ್ನು ಕೊಡೋದು ಅನ್ನೋ ತೀರ್ಮಾನ ಆಗಿತ್ತು. ಅದಕ್ಕೆ ಪ್ರಸ್ತಾವನೆ ಇಲಾಖೆಯಿಂದ ಮಾನ್ಯ ಆಹಾರ ಸಚಿವರು ಮುನಿಯಪ್ಪನವರು ಸಹ ಅದನ್ನು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರು. ನಮ್ಮಲ್ಲಿ ಇದ್ದದ್ದೇ ಅಷ್ಟು 30 ಸಬ್ಜೆಕ್ಟಲ್ಲಿ ಮೊದಲನೇ 6ನೇದೇ ನಮ್ಮದು ಆಹಾರ ಇಲಾಖೆ. ಯಾತಕ್ಕೆ ತಿರಸ್ಕರಿಸಿದ್ರು ಅಂತ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು. ಈಗ ಕೇಂದ್ರ ಕೊಡೋಕ್ಕೆ ರೆಡಿ ಇದೆ, ಅದನ್ನಾರು ಕೊಡಬೇಕು. ಇಲ್ಲಾಂದರೆ ಆಹಾರ ಪದಾರ್ಥದ ಜೊತೆ ಈ DBT ಮುಖಾಂತರ ಕೊಡೋ ಅಂಥ ಹಣನ ನಿಲ್ಲಿಸಿ ಕೊಡಬೇಕು, ಯಾವುದೋ ಆಹಾರ ಕಿಟ್ನಾರು. ಈಗ ಜನದ ಅಭಿಪ್ರಾಯ ಏನು ಅಂದರೆ ಏನು DBT ಮುಖಾಂತರ ಕೊಡೋವಂಥ ದುಡ್ಡು ನಮಗೆ ಸರಿಯಾಗಿ ತಲುಪಿಸ್ತಾ ಇಲ್ಲ. ಕೆಲವ್ರಿಗೆ ದಾಖಲಾತಿಗಳಿಲ್ಲ, ಬ್ಯಾಂಕ್ ಖಾತೆ ಇಲ್ಲ, ಅಕೌಂಟ್ಸ್ ಇಲ್ಲ, ಎಂಥದ್ದು ಇಲ್ಲ, ನಮಗೆ ತಲುಪ್ತಾ ಇಲ್ಲ. ಅದ್ರ ಬದಲಾಗಿ ನೀವು ಆಹಾರ ಕಿಟ್ನೇ ಕೊಡಿ, ಇಲ್ಲಾಂದರೆ ಅಕ್ಕಿ ಕೊಡಿ ಅಂತ ಜನದ ಒತ್ತಾಯ. ಆ ಜನದ ಒತ್ತಾಯನ ತಿರಸ್ಕರಿಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತೀನಿ. ಯಾಕೆಂದರೆ ನಿಮ್ಮೆಲ್ಲ 40 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಇವತ್ತೇನು ಚುನಾವಣೆ ಟೈಮ್ನಲ್ಲಿ ಆಶ್ವಾಸನೆ ಕೊಟ್ಟರೆ 10 kg ಅಕ್ಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನಗಳಿಗೆ, ಆ 10 kg ಅಕ್ಕಿ ಕೊಡೋದ್ರಲ್ಲಿ ವಿಫಲ ಆಗಿರೋದ್ರಿಂದ ಏನಾರ ಜನಗಳ ಶಾಪ ಏನಾರ ತತ್ತಿದೋ ಏನೋ ಗೊತ್ತಿಲ್ಲ. ಒಂದು ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿರಲಿಲ್ಲ. ಯಾಕೆ ಏನೋ ಈ ಮೂಢ ಹಗರಣದಲ್ಲಿ ಈ ಅಕ್ಕಿ ನಿಲ್ಲಿಸಿದ್ರಿಂದ ಏನೋ ಮೂಢ ಆಯ್ತದೆ. ಇನ್ನೂ ಕಾಲ ಮಿಂಚಿಲ್ಲ, ಕೇಂದ್ರದ ಅಕ್ಕಿನ ಬಿಡುಗಡೆ ಮಾಡಿಸಿ ಕಾರ್ಡ್ದಾರರಿಗೆ ಒತ್ತಾಯ ಆಹಾರ ಪದಾರ್ಥನ ಕೊಡಿ. ಆ ಮಾತು ಕೊಟ್ಟಿದ್ದೀರ, ಮಾತು ಉಳಿಸ್ಕೊಳ್ಳಿ. ಇಲ್ಲಾಂದರೆ ಈ 4,45,00,000 50 ಲಕ್ಷ ಜನಸಂಖ್ಯೆ ಇದ್ದಾರೆ, ಅವ್ರ ಶಾಪ ಎಲ್ಲ ಒಳ್ಳೇದಾಗಲ್ಲ. ಅದರಿಂದ ನೀವು ಮಾತು ಕೊಟ್ಟಿದ್ದೀರಿ, ಅದೇನು ಒತ್ತಾಯ ಮಾಡ್ತಾಯಿಲ್ಲ ಯಾರನ್ನೂ. ನೀವು ಮಾತು ಕೊಟ್ಟಿದ್ದೀರಿ ಅವ್ರಿಗೆ ಚುನಾವಣೆ ಟೈಮಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ. ಅಕ್ಕಿ ಅಲ್ಲದೆ 2013ರಲ್ಲಿ ಬೇಕಾದಷ್ಟು ಯೋಜನೆಗಳು ಕೊಟ್ಟರು. ಬೇಳೆ ಕೊಟ್ಟರು, ಸಕ್ಕರೆ ಕೊಟ್ಟರು, ಉಪ್ಪು ಕೊಟ್ಟರು, ಆಯಿಲ್ ಕೊಟ್ಟರು. ಅಕ್ಕಿ ಜೊತೆ ಅದು 30 kg ಅಕ್ಕಿ ಕೊಡ್ತಿದ್ದು. ಈಗ ಯಾವುದೂ ಇಲ್ಲೇ ಕೇಂದ್ರ ಕೊಡೋ 5 kg ಅಕ್ಕಿನ ನಾವು ಕೊಟ್ಟೋ ಅಂತ ಅಂದ್ಬಿಟ್ಟು ನೀವು ಜನಗಳ ಮೋಸ ಮಾಡಿದ್ರೆ ಜನಸಾಪ ಯಾರನ್ನೂ ಬಿಡಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಯವರೇ, ನೀವು ಸಹಪ ಇರಬಾರ್ದು, ನಿಮ್ಗೆ ಯಾವುದೇ ಕಳಂಕ ಇರಬಾರ್ದು. ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದೂ ಇರಲಿಲ್ಲ, ಇಲ್ಲಿವರೆಗೆ ಇರಬಾರ್ದು. ಈಗಲೂ ಕಾಲ ಮಿಂಚಿಲ್ಲ. ಘೋಷಣೆ ಮಾಡಿ ಕೇಂದ್ರದ ಅಕ್ಕಿ ಪರ್ಚೇಸ್ ಮಾಡಿ. ನೀವು 34 ಕೊಡ್ತೀವಿ ಅಂತ ಕೊಡಲಿಲ್ಲ ಅವರು, ಈಗ 28 ಕೊಡೋಕೆ ರೆಡಿ ಅವರೇ. ಜೋಶಿ ಸಾಹೇಬ್ರು ನಾವು ಭೇಟಿ ಮಾಡಿದ್ದು. ನೋಡಪ್ಪ, ನಾನು ಕರ್ನಾಟಕದನು ಆಹಾರ ಮಂತ್ರಿ ಆಗಿದ್ದೀನಿ ಈ ದೇಶಕ್ಕೆ, ದಯಮಾಡಿ ನಂದು ಒಂದು ಋಣ ಇದೆ, ತೀರಿಸ್ತೀವಿ. ನಾವು ಅಕ್ಕಿಯ 34 ಅಲ್ಲ 28ಕ್ಕೆ ಕೊಡೋಕೆ ರೆಡಿ ಇದ್ದೀವಿ, ಲಭ್ಯ ಇದೆ. ಈಗ ನಾವು ತಗೊಳ್ಳಿ ರಾಜ್ಯ ಸರ್ಕಾರ. ಮುನಿಯಪ್ಪನವರು ಸಹ ಬಂದು ಮಾತಾಡಿದ್ದಾರೆ, ನಾವು ಒಪ್ಪಿದ್ದೀವಿ. ಮತ್ತು FCIನವರು ಸಹ ಪತ್ರಿಕೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ, ಕೊಡ್ತೀವಿ ಅಂತ. ಅದರಿಂದ ನೀವು ದಯಮಾಡಿ ಈ ರಾಜ್ಯದ ಬಡಕಾಡದಾರರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಇದು ಹಸುವಿನ ಯೋಜನೆ, ನೀವೇ ತಂದಂಥ ಅನ್ನಭಾಗ್ಯ ಯೋಜನೆ, ಹೊಟ್ಟೆ ಮೇಲೆ ಹೊಡಿಬೇಡಿ. ದಯಮಾಡಿ ಅಕ್ಕಿನ ಕೊಡಿ ಅಂತ ಮತ್ತೊಮ್ಮೆ ನಿಮ್ಮನ್ನು ಈ ರಾಜ್ಯದ ಕಾಡದಾರ ಪರವಾಗಿ, ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಒಂದೇನು ಬೇಡ ಅಂತ ಹೇಳಿಲ್ಲ, ನಾವು ತಿನಿಸಿ ಕಿಟ್ಟೆ ಕೊಡಲಿ. ನಮಗೇನು DBT ಮುಖಾಂತರ ನಾವು ಹಣ ಕೊಡ್ತೀವಿ ಅಂತಾರಲ್ಲ, ಹಣ ತಲುಪಿಸ್ತಾ ಇಲ್ಲ ಜನಕ್ಕೆ, ಕರೆಕ್ಟಾಗಿ ತಲುಪ್ತಾ ಇಲ್ಲ. ಮುಖ್ಯಮಂತ್ರಿಯವ್ರ ಗಮನಕ್ಕೆ ಹೋಗಿದ್ದೋ, ಸಚಿವರ ಗಮನಕ್ಕೆ ಹೋಗಿದ್ದೋ ಗೊತ್ತಿಲ್ಲ. ಸುಮಾರು ಲಕ್ಷಾಂತರ ಜನದ ಇನ್ನೂ ದಾಖಲಾತಿನೇ ಸಿಕ್ಕಿಲ್ಲ ಅವರಿಗೆ. ಆಧಾರ್ ಕಾರ್ಡ್ ಸಿಕ್ಕಿಲ್ಲ, ಅಕೌಂಟ್ ನಂಬರ್ ಸಿಕ್ಕಿಲ್ಲ, ಎಲ್ಲೋ ಇದ್ದದ್ದು ಯಾರಿಗೆ ಆಗ್ತಾರದನ್ನ ಆ ಸರ್ಕಾರಕ್ಕೆ ದುಡ್ಡು ಉಳಿತದೆ. ಅದರಿಂದ ನೀವು ಬಜೆಟಲ್ಲಿ 2013ರಲ್ಲಿ ಕೊಟ್ಟಂಥ ಬಜೆಟ್ನಲ್ಲಿ ನೀವು ಆ ವರ್ಷದಲ್ಲಿ ಇದರಲ್ಲಿ ಆಹಾರ ಇಲಾಖೆ ಬರೀ 4,300 ಕೋಟಿ ಕೊಟ್ಟಿದ್ರಿ. ಈ ವರ್ಷದ ಬಜೆಟಲ್ಲಿ ನೀವು 2023ರಲ್ಲಿ 11,000 ಕೋಟಿ ಕೊಟ್ಟಿದ್ದೀರಿ. ಯಾಕೆ? ದುಡ್ಡಿದೆಯಲ್ವಾ, ಕೊಡಿ ಅಕ್ಕಿನ. ನಿಮಗೆ ದೇವರು ಒಳ್ಳೇದು ಮಾಡಬೇಕು ಅಂದರೆ ಜನಗಳು